ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಪ್ರಜಾಸೌಧ ಸಭಾಂಗಣದಲ್ಲಿ ತಾಲೂಕಾ ಆಡಳಿತದಿಂದ ಸೋಮವಾರ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಸವರಾಜ ಮಾಲಿ ಮಾತನಾಡಿ, ಶಿವಯೋಗಿಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಸಿದ್ದರಾಮೇಶ್ವರರ ವಚನಗಳು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತವೆ. ಸೋಲಾಪುರದಲ್ಲಿ ಜನಿಸಿದ ಸಿದ್ದರಾಮೇಶ್ವರರು ಬಡವರು ಮತ್ತು ಮಹಿಳೆಯರ ಸಮಾನತೆಯನ್ನು ಬೋಧಿಸಿದ್ದರು. ಮಹಿಳೆಯರ ಸಬಲೀಕರಣಕ್ಕಾಗಿ ಸಾಕಷ್ಟು ಶ್ರಮಿಸುತ್ತಿದ್ದ ಸಿದ್ದರಾಮೇಶ್ವರರು ಸೋಲಾಪುರದಲ್ಲಿನ ನೀರಿನ ಬವಣೆ ನೀಗಿಸಲು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದರು. ಒಂದು ಜಾತಿಗೆ ಸೀಮಿತವಾಗದೆ ಅವರು ಎಲ್ಲರ ಮನಸ್ಸುಗಳನ್ನು ಗೆದ್ದಿದ್ದಾರೆ. ಸಿದ್ದರಾಮೇಶ್ವರವರು ಸಕಲ ಪ್ರಾಣಿಗಳ ಪಕ್ಷಿಗಳ ಒಳಿತಿಗಾಗಿ ಶ್ರಮಿಸಿ ಕೆರೆಗಳನ್ನು ಕಟ್ಟಿಸಿದ್ದರು. ತನ್ನ ಕಠೋರ ಭಕ್ತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಒಲಿಸಿಕೊಂಡವರು ಎಂದರು. ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ಮಾತನಾಡಿ, ಭುವಿ ಸಮಾಜದ ಮುಖಂಡರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು. ಭುವಿ ವಡ್ಡರ್ ಸಮಾಜದವರು ಕೂಲಿ ಕಸಬು ಜೊತೆಗೆ ಇತರ ಕೆಲಸ ಮಾಡುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಸಮಾಜದವರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು. ಶಿಕ್ಷಣ ನೀಡಲು ಈಗಿನಿಂದಲೇ ಪ್ರಜ್ಞೆ ಮಾಡಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಲಮೂರ್, ಜಗನ್ನಾಥ್ ಗುತ್ತೇದಾರ್, ಹನುಮಂತ್ ಭುವಿ, ಸತೀಶ್ ಕುಮಾರ್, ಜಗನ್ನಾಥ್, ಕೆಎಂ ಬಾರಿ, ಅಬ್ದುಲ್ ಬಾಸಿದ್, ವೀರೇಶ್, ವೀರಶೆಟ್ಟಿ ರಾಥೋಡ್, ವಿಠಲ್ ಕುಸಾಳೆ, ಸಿದ್ದೇಶ್ ಕುಮಾರ್, ಗೋಪಾಲ್, ಶ್ರೀಕಾಂತ್, ಮಹೇಶ್ ರಾಣಾಪುರ್, ಸತೀಶ್ ಕಿತ್ತೂರ್, ದಯಾಸ್ ಸಾಗರ್, ಜಯಪ್ಪ ಚಾಪಲ್ ಉಪಸ್ಥಿತರಿದ್ದರು. 12ನೇ ಶತಮಾನದಲ್ಲಿ ಒಳ್ಳೆಯ ರಾಜಭವನ ನಡೆಸಿ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂತ ಸರಳ ಸಜ್ಜನ ಶರಣರಾಗಿದ್ದರು. ಆ 12ನೇ ಶತಮಾನದಲ್ಲಿ ಜಗದಜ್ಜಿ ಬಸವಣ್ಣನವರು, ಅಲ್ಲಂಪ್ರಭು ಅವರು, ಶ್ರೀ ಸಿದ್ದರಾಮೇಶ್ವರ ಅವರು ಎಲ್ಲರೂ ಸೇರಿ ಒಂದು ಕಲ್ಯಾಣ ಕ್ರಾಂತಿಯನ್ನು ಮಾಡಿದ್ರು. ಆ ಕ್ರಾಂತಿ ಮಾಡುವಾಗ ಆ ಕಲ್ಯಾಣದ ಅನುಭವ ಮಂಟಪದ ರಾಜರನ್ನಾಗಿ ಕೂಡ ಅಲ್ಲಂಪ್ರಭು ಅವರು, ಜಗಜ್ಯೋತಿ ಬಸವೇಶ್ವರ ಅವರು ಕೂಡ ಅವರಿಗೆ ಪಾಠ ಮಾಡಿದ್ರು. ಆ ಸಮಯದಲ್ಲಿ ಎಲ್ಲರೂ ಕೂಡ ನಮ್ಮ ದೇಶದ ಜನರಿಗೆ ಪ್ರತಿಯೊಬ್ಬ ಜಾತಿ ಜನಾಂಗದ ಕುಲಕ್ಕೊಬ್ಬ ಶರಣರನ್ನು ಮಾಡಿ ನೇಮಕ ಮಾಡಿದಂಥ ಜಗಜ್ಯೋತಿ ಬಸವಣ್ಣವರು, ಸಿದ್ದರಾಮೇಶ್ವರವರು, ಅಲ್ಲಂಪ್ರಭು ಅವರು ಕೂಡಿ 63 ಶಿವಶರಣರನ್ನು ಮಾಡಿದ್ರು. ಆ 63 ಶಿವಶರಣರ ಮುಖಾಂತರ ಪ್ರತಿಯೊಬ್ಬ ಜಾತಿ ಜನಾಂಗದವರು ಕೆಲಸ ಮಾಡ್ತಾರ. ಅಷ್ಟೇ ಮೃದುತ್ವ ಹೊಂದಿರ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಸಮಾಜದಲ್ಲಿ ಈಗ ಸ್ವಲ್ಪ ವಿದ್ಯಾಭ್ಯಾಸ ಬರ್ತಾ ಇದೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಯಾಕಂತಂದರೆ ಈಗ ನಮ್ಮ ಸೋದರ ಹೇಳಿದ ಸಾಕಷ್ಟು, ಯಾಕಂದರೆ ಸರ್ಕಾರದ ಸಾಕಷ್ಟು ಯೋಜನೆಗಳದ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತಾ ಇದೆ, ಉಚಿತ ಮೊಟ್ಟೆ. ನಾವು ಹುಟ್ಟಿ ಆ ಮಕ್ಕಳನ್ನ ಡ್ರೆಸ್ ಹಾಕಿ ಹೊರಗೆ ಕಳಿಸ್ಕೊಟ್ಟಿವಿ ಅಂದರೆ ಇಡೀ 10ನೇ ತರಗತಿವರೆಗೆ ಸರ್ಕಾರನೇ ಸಂಬಳಿಸ್ತಾವೆ. ನಿಮ್ಗೆ ಅಂಗನವಾಡಿಗೆ ಹೋದರೆ ಎಲ್ಲನೂ ಸಲ್ಲುತ್ತೀವಿ. ಆಮೇಲೆ ನಾವು ಸರ್ಕಾರಿ ಶಾಲೆಗಳಿಗೆ ಕಳಿಸ್ಕೊಟ್ರೆ ಅಲ್ಲಿ ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕೊಡ್ತಾಯಿದ್ವಿ, ಉಚಿತ ಬಟ್ಟೆ ಕೊಡ್ತಾ ಇದ್ದೀವಿ, ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಎಲ್ಲನೂ ನಮ್ಮ ಸರ್ಕಾರದಿಂದ ಸಿಗ್ತಾ ಇದೆ. ಸಮಾಜ ಈಗಾದರೂ ಎಚ್ಚೆತ್ತುಕೊಂಡು ತಾವೆಲ್ಲರೂ ಇಂಥ ದಿನ ಸಿದ್ದರಾಮೇಶ್ವರ ಜಯಂತಿಯ ದಿನ ತಾವೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು. ಏನಪ್ಪ ಅಂತಂದರೆ, ಇನ್ನು ಮುಂದೆ ನಾವೇನು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಆ ಕಷ್ಟ ಪಡಬಾರ್ದು, ನಮ್ಮ ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡ್ಬೇಕಂತೇಳಿ ತಾವೆಲ್ಲರೂ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕು.